ಒಂದು ಬರ್ಡೇಗೆ ಬರ್ಬೇಕಂತ ಪ್ಲಾನ್ ಮಾಡಿದ್ವಿ, ಬಟ್ ಆವಾಗ ಬಂದಿದ್ರು ಈ ರೀತಿ ಎಕ್ಸ್ಪೀರಿಯನ್ಸ್ ಆಗ್ತಿರ್ಲಿಲ್ಲ. ವಿ ಆರ್ ಸೋ ಬ್ಲೆಸ್ಡ್. ನಾಟ್ ಅಲೌಡ್. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಶ್ರೇಯಾ ವರುಣ್ ಶೆಟ್ಟಿ ವ್ಲಾಗ್ಸ್. ನಾವ್ಯಾಕೆ ಹೀಗೆ ಫಾಸ್ಟ್ ಆಗಿ ಹೋಗ್ತಿದ್ದೇವೆ ಅಂತ ಅನ್ಕೋತಿದ್ದೀರಾ? ಸೊ ನಾವು ಹೋಗ್ತಾ ಇರೋದು ಶ್ರೀ ರಂಗನಾಥ ಸ್ವಾಮಿಯವರದ್ದು ವಿಶ್ವರೂಪ ದರ್ಶನಕ್ಕೆ. ಬೇಗ ಹೋದರೆ ಎದುರಲ್ಲೇ ನಮಗೆ ಕುತ್ಕೊಳ್ಳಿಕ್ಕೆ ಸಿಗತ್ತೆ ಅಂತ. ಸ್ವಲ್ಪ ಲೇಟ್ ಆದರೂ ಹಿಂದೆ ಕುತ್ಕೊಳ್ಳಿಕ್ಕೆ ಸಿಗ್ಬೋದು. ಆ್ಯಂಡ್ ಈ ವಿಶ್ವರೂಪ ದರ್ಶನ ಕಣ್ತುಂಬಲಿಕ್ಕೆ ಆಗಲ್ಲ ಅಂತ ನಾವು ಬೇಗನೆ ಓಡ್ಕೊಂಡು ಹೋದ್ವಿ. ಆ್ಯಂಡ್ ನಮಗೆ ಎದುರೇ ಪ್ಲೇಸ್ ಕೂಡ ಸಿಕ್ತು. ಆ್ಯಂಡ್ ವಿಶ್ವರೂಪ ದರ್ಶನ ಅಂದರೆ ತುಂಬಾ ಚೆನ್ನಾಗಿ ಆಯಿತು. ನಮ್ದು ಇದ್ದದ್ದು VVIP ದರ್ಶನ. ಸೊ ನಾವು ಬೆಳಿಗ್ಗೆ 4:45 ಅಷ್ಟಿಗೆ ದೇವಸ್ಥಾನದ ಹತ್ತಿರ ಬಂದು ನಿಂತಿದ್ವಿ. ಆ್ಯಂಡ್ ನೋಡಿ ಗೈಸ್, ಹೀಗೆ ನಮಗೆ ಅಲ್ಲಿ ಬಗ್ಗಿ ಸರ್ವಿಸಸ್ ಕೂಡ ಇತ್ತು VVIP ದರ್ಶನಕ್ಕೆ. ಆ್ಯಂಡ್ ಈ ದೇವಸ್ಥಾನ ಎಲ್ಲನೂ ನೋಡಿಕೊಂಡು ನಮ್ಮನ್ನು ಒಂದು ಪ್ಲೇಸಲ್ಲಿ ಬಿಟ್ಟರು ಅವರು. ಅಲ್ಲಿಂದ ನಾವು ಶ್ರೀ ರಂಗನಾಯಕಿ ಅಮ್ಮನವರ ಸನ್ನಿಧಿಗೂ ಹೋದ್ವಿ. ಆ್ಯಂಡ್ ಗೈಸ್, ನಾವು ರಂಗನಾಥ ಸ್ವಾಮಿಯವರಿಗೆ ಒಂದು ದೇವಸ್ಥಾನದಲ್ಲಿ ಸುತ್ತು ಹಾಕುವಾಗ ರೈಟ್ ಸೈಡಲ್ಲಿ ಒಂದು ಪ್ಲೇಟ್ ಇದೆ, ಗೋಲ್ಡನ್ ಕಲರ್ ಪ್ಲೇಟ್ ಇದೆ. ಅದರಲ್ಲಿ ನಿಂತ್ಕೊಂಡ್ರೆ ನಿಮಗೆ ಮೇಲೆ ರಂಗನಾಥ ಸ್ವಾಮಿಯವ್ರದ್ದು ಗೋಲ್ಡನ್ ಮೂರ್ತಿ ವಿಗ್ರಹ ಕಾಣಿಸುತ್ತೆ, ದೊಡ್ಡದಿದೆ ಅದು. ಅದಕ್ಕೂ ಕೈ ಮುಗಿದು ಬಂದ್ವಿ ನಾವು. ಆ್ಯಂಡ್ ರಂಗನಾಯಕಿ ಅಮ್ಮನವರ ಗುಡಿಯಲ್ಲಿ ಶ್ರೀದೇವಿ ಭೂದೇವಿಯವರ ಮೂರ್ತಿಗಳು ಇದೆ. ಅದನ್ನು ತುಂಬಾ ಚೆನ್ನಾಗಿತ್ತು, ತುಂಬಾ ಡಿವೈನ್ ಫೀಲ್ ಕೊಟ್ಟು. ಇದೊಂದು ನೋಡಿ, ಇಲ್ಲೊಂದು ರಿಚುವಲ್ ಇದೆ. ಹೀಗೆ ಕೈ ಇಟ್ಬಿಟ್ಟು ಅಲ್ಲಿ ಸ್ವರ್ಗದ ಬಾಗಿಲಿದೆ, ಅದನ್ನು ನೋಡೋದು. ಬಿಕಾಸ್ ನಮ್ಮ ರಂಗನಾಯಕಿ ಅಮ್ಮನವರು ಕೂಡ ನಮ್ಮ ದೇವರದು ಪ್ರೊಸೆಷನ್ ಹೋಗ್ತಾ ಇರುವಾಗ ಹೀಗೆ ಪೀಪ್ ಮಾಡಿ ನೋಡ್ತಿದ್ರಂತೆ, ದೇವರು ಬಂದ್ರ ಅಂತ. ಇಟ್ ಆಲ್ಸೋ ರಿನೋಟ್ಸ್ ನಮ್ಮ 5 ಇಂದ್ರಿಯಗಳನ್ನು ಕಂಟ್ರೋಲಲ್ಲಿಟ್ಟು ನಮ್ಮೆಲ್ಲ ಚಿಂತೆನ ದೇವರಿಗೆ ಬಿಟ್ಟು ಅವರಿಗೆ ಸಂಪೂರ್ಣವಾಗಿ ಶರಣಾಗೋದು ಅಂತ. ಗೈಸ್, ಇಲ್ಲಿ ರಾಮಾನುಜಾಚಾರ್ಯರವರದ್ದು ಸಮಾಧಿ ಇದೆ. ಸೊ ರಿಯಲ್ ಬಾಡಿ ಆಲ್ಮೋಸ್ಟ್ 2000 years ಓಲ್ಡ್ ಇದು. ಇಲ್ಲಿ ನೋಡಿ ಗೈಸ್, ನಿಮಗೆ ಒಂದು 3 ಗೋಪುರ ನೋಡಕ್ಕೆ ಸಿಗತ್ತೆ ದೇವ್ರದ್ದು. ಇನ್ನು ಹಿಂದೆ ಇಲ್ಲಿನೂ ಒಂದು ಗೋಪುರ ಇದೆ. Stay sleeping. ಗೈಸ್, ಇಲ್ಲೊಂದು ಪ್ಲೇಸ್ ಇದೆ, ಅಲ್ಲಿ ಹೋದರೆ ನಿಮಗೆ ದೇವರದು ಎಲ್ಲ ಗೋಪುರನೂ ನೋಡೋಕ್ಕೆ ಸಿಗತ್ತೆ. ಸೊ ಆ್ಯಕ್ಚುಲಿ ಇದು ಓಪನ್ ಆಗೋದು 8 o'clock. ನಾವು ಹೋಗುವಾಗ 8 o'clock ಮುಂಚೆನೂ ಹೋಗಿದ್ವಿ. ಸೊ ಇದು ಓಪನ್ ಆಗಿರಲಿಲ್ಲ. ಸ್ಟಿಲ್ ನಮ್ಮ ಫ್ರೆಂಡ್ ಒಬ್ಬರು ಅಲ್ಲಿ ಹೊರಗಡೆ ನಿಂತು ಎಲ್ಲ ಒಂದು ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡಿದ್ರು, ಎಲ್ಲ ಗೋಪುರನೂ. ನೋಡಿ ಎಷ್ಟು ಗೋಪುರಸ್ ಕಾಣುತ್ತೆ ನಿಮಗೆ ಅಂತ. ಸೊ ಟೋಟಲ್ 21 ಗೋಪುರಸ್ ಇದೆ. ಇಲ್ಲಿ ನಮಗೆ ಕೌಂಟ್ ಮಾಡಲಿಕ್ಕೆ ಆಗ್ತಿಲ್ಲ, ಬಟ್ ನೀವು ಹೋದರೆ ಮಿಸ್ ಮಾಡಬೇಡಿ ಈ ಪ್ಲೇಸನ್ನು. ಹೆಲೋ ಗೈಸ್, ಗುಡ್ ಮಾರ್ನಿಂಗ್. ಸೊ ನಾವು ಶ್ರೀರಂಗಂದು ವಿಶ್ವರೂಪ ದರ್ಶನಕ್ಕೆ ಬೆಳಿಗ್ಗೆ 4:50ಗೆ ಟೆಂಪಲ್ ಹತ್ರ ಹೋಗಿದ್ವಿ. ಅಲ್ಲಿ ನಮಗೆ ಆ್ಯಕ್ಚುಲಿ VVIP ಎಂಟ್ರಿ ಇತ್ತು. ಸೊ ಅವರು ನಮ್ಮದು ಕನ್ಸರ್ನ್ ಪರ್ಸನ್ ಅಲ್ಲಿ ಬಂದಿದ್ದರು. ಅವ್ರು ನಮ್ಮನ್ನು ದೇವಸ್ಥಾನ ಒಳಗೆ ಕರ್ಕೊಂಡು ಹೋದರು. ಅಲ್ಲಿ ದೇವರೆದುರು ನಮ್ಮನ್ನು ಕುಳ್ಳಿಸಿದ್ರು. ಆ್ಯಂಡ್ ವಿಶ್ವರೂಪ ದರ್ಶನಕ್ಕೆ ಅದು 6 ಇಂದ 7:15 ತನಕ ಇರುತ್ತೆ. ಸೊ ದೇವರೆದುರು ಕುದುರೆ, ದನ ಮತ್ತು ಆನೆ, ಬಿಳಿ ಕುದುರೆ ಮತ್ತು ಆನೆ 3 ದೇವರಿಗೆ ನಿಲ್ಲಿಸಿ ಮತ್ತು ದೇವರದ್ದು ಅದು ಕರ್ಟನ್ ತೆಗಿತಾರೆ, ದೇವರನ್ನು ಎಬ್ಬಿಸೋದು. ಅದಕ್ಕಿಂತ ಮುಂಚೆ ಒಬ್ಬರು ದೇವರಿಗೆ ಭಕ್ತಿ ಪದ್ಯ ಹೇಳ್ತಾರೆ, ವೀಣೆ ಹಿಡ್ಕೊಂಡು, ಭಕ್ತಿ ಗೀತೆ ವೀಣೆ ಹಿಡ್ಕೊಂಡು. ಇಟ್ ವಾಸ್ ಸೋ ಡಿವೈನ್.
ಆ್ಯಂಡ್ ಇದನ್ನು ಆನ್ಲೈನಲ್ಲೂ ಬುಕ್ ಮಾಡ್ಬೋದು, ಆನ್ಲೈನಲ್ಲಿ ಬುಕ್ ಮಾಡ್ಬೋದು, ಅಲ್ಲಿ ಲೈನ್ ನಿಲ್ಬೋದು. ನಾವು 450ಗೆ ಹೋದಾಗಲೇ ಅಲ್ಲಿ ತುಂಬ ದೊಡ್ಡ ಕ್ಯೂ ಇತ್ತು. ಬಿಕಾಸ್ ಇಲ್ಲಿ ನಮಗೆ VVIP ದರ್ಶನ ಇರೋದ್ರಿಂದ ಅಲ್ಲಿ ದೇವರಿದ್ರು ಕೂತ್ಕೊಳ್ಸಿದ್ರು. ಆನ್ಲೈನ್ And I have not taken much videos of this Vishwarupa Darshan and all because it is meant to be experienced personally rather than seeing on the videos. So guys, ನೀವು ಕೂಡ ಬಂದು ಎಕ್ಸ್ಪೀರಿಯನ್ಸ್ ಮಾಡಿ ಮತ್ತೆ ಹೇಗಾಯ್ತು ನಿಮಗೆ ಎಕ್ಸ್ಪೀರಿಯನ್ಸ್ ಅಂತ. Bye. ಗೈಸ್, ವಿ ಮ್ಯಾನಿಫೆಸ್ಟೆಡ್ ದಿಸ್ ಮೂಮೆಂಟ್. ಆ್ಯಕ್ಚುಲಿ ನಾವು ಆಗಸ್ಟಲ್ಲಿ ವರುಣ್ದು ಬರ್ಡೇಗೆ ಬರಬೇಕಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ಆವಾಗ ಬಂದಿದ್ರು ಈ ರೀತಿ ಎಕ್ಸ್ಪೀರಿಯನ್ಸ್ ಆಗ್ತಿರ್ಲಿಲ್ಲ. ವಿ ಆರ್ ಸೋ ಬ್ಲೆಸ್ಡ್. ಏನು ತಲೆ ತಿನ್ನೋದು ಸ್ವಲ್ಪ ಕಡಿಮೆ. ತಲೆ ಯಾಕೆ ತಿನ್ನೋದು ನನ್ನ ಗಾಡಿ ಬಿಡುವಾಗ? ಆ್ಯಂಡ್ ಇಲ್ಲಿ ಇನ್ನೊಂದು ಟೆಂಪಲ್ ಇದೆ ಗೈಸ್, ಅದು ಕಲ್ಲಿನ ಮೇಲೆ ಇದೆ. ಐ ಥಿಂಕ್ ಇಟ್ ಈಸ್ ರಾಕ್ ಫೋರ್ಟ್ ಟೆಂಪಲ್. 500 ಏನೋ ಸ್ಟೆಪ್ಸ್ ಇದೆ. ಐ ಆಮ್ ನಾಟ್ ಶ್ಯೂರ್. ಐ ಥಿಂಕ್ ಐ ಹ್ಯಾವ್ ರೆಡ್ ಇಟ್. ನೀವು ಬಂದು ಅದನ್ನು ಎಕ್ಸ್ಪ್ಲೋರ್ ಮಾಡಿ. ನಮಗೆ ಅದು ಮಾಡ್ಲಿಕ್ಕೆ ಆಗಲಿಲ್ಲ ಬಿಕಾಸ್ ಇಷ್ಟು ಆಲ್ಸೋ ವಿ ಟ್ರಾವೆಲ್ಡ್ ಅ ಲಾಟ್. ಚಿದಂಬರಂ ಆ್ಯಂಡ್ ವಿ ವೆಂಟ್ ಕುಂಭಕೋಣಂ ಎಲ್ಲ ಹೋಗಿ ತುಂಬಾ ಟಯರ್ಡ್ ಆಗಿದೆ. ಇವಾಗ ನಮಗೆ ಅಷ್ಟು ಸ್ಟ್ರೆಂತ್ ಇಲ್ಲ ಆ ಸ್ಟೆಪ್ಸನ್ನು ಹಟ್ಕೊಂಡು ಹೋಗೋವಂಥದ್ದು. ತೋರಿಸ್ತೀನಿ ಗೈಸ್, ಲುಕ್ ಎಟ್ ದಿಸ್ ಟೆಂಪಲ್. ಇಲ್ಲಿಂದ ಅಲ್ಲಿಗೆ ಹೋದರೆ ನಿಮಗೆ ಫುಲ್ ವ್ಯೂ ಕಾಣುತ್ತೆ ಶ್ರೀರಂಗಮ್ದು. ಸೊ ವೆನ್ ಯು ಗೈಸ್ ಕಮ್ ಟು ಶ್ರೀರಂಗಮ್, don't forget to visit this temple. Anyways, we have not visited this temple because guys, huge appreciation to Mr. Varun Shetty. ಹಿಂದೆಯಿಂದ ಟೈಪ್ ಮಾಡಿದ್ದಾರೆ. ಆ್ಯಂಡ್ ಐ ನೀಡ್ ಟು ಲರ್ನ್ ಡ್ರೈವಿಂಗ್ ಫಾಸ್ಟ್ ಬಿಕಾಸ್ ಶೇರ್ ಮಾಡಿದರೆ ಹೆಲ್ಪ್ ಆಗತ್ತಲ್ಲ. ಎಸ್. Our next stop is to the room because we have breakfast included in our room booking. So ರೂಮ್ಗೆ ಹೋಗಿ ಬ್ರೇಕ್ಫಾಸ್ಟ್ ಏನಿದೆ ಅಂತ ನೋಡೋಣ. ಇವಾಗ ಟೈಮ್ 8 o'clock ಆಗಿದೆ. ನಾವು 4:50ಗೆ 4:45ಗೆ ರೂಮಿಂದ ಬಿಟ್ಟಿದ್ವಿ. ನಮ್ದು ಪ್ಲಾನ್ ಇದೆ 4:20ಗೆ ಬಿಡ್ಬೇಕಂತ. ಎನಿವೇಸ್ ನಾವು ಬಂದ ಟೈಮ್ ಎಲ್ಲ ಕರೆಕ್ಟ್ ಆಯಿತು, ಎಲ್ಲಾನು ಒಳ್ಳೆ ರೀತಿಯಲ್ಲಿ ಆಯಿತು ದರ್ಶನ ಎಲ್ಲ. So guys, please don't forget to visit Srirangam once in your lifetime. ತುಂಬ ಒಳ್ಳೆ ಬ್ರೇಕ್ಫಾಸ್ಟ್ ಸ್ಪ್ರೆಡ್ನೇ ರೆಡಿ ಮಾಡಿದ್ರು. ವಾಟರ್ ಮೆಲನ್ಸ್, ಇಡ್ಲಿ, ಪೊಂಗಲ್, ಸೆಟ್ ದೋಸಾ, ಕೇಸರಿ ಬಾತ್ ಆ್ಯಂಡ್ ಪೂರಿ ಬಾಜಿ ಆ್ಯಂಡ್ ಸಾಂಬಾರ್ ಆ್ಯಂಡ್ 2-3 ಟೈಪ್ಸ್ ಆಫ್ ಚಟ್ನಿ, ಟೀ, ಕಾಫಿ ಇತ್ತು ಆ್ಯಂಡ್ ಬಿಸಿನೀರು ಕೂಡ ಇಟ್ಟಿದ್ರು. ಒಳ್ಳೆ ಇತ್ತು ಬ್ರೇಕ್ಫಾಸ್ಟ್. ಶ್ರೇಯ ಗಂಗಡೆ ಅನಾಥಂದು ಪ್ರೊಫೆಷನಲ್ ಎಡಿಟ್ ಮಾಡಿ ಅಂತೆ. ಐಶಾನಿ ಗೊತ್ತಲ್ಲ, ಐಶಾನಿ ಅದು ವಾಟರ್ ಅಂತ ಹೇಳ್ತಾರೆ ಅಂದೆ ಒಡಿಗೆ ನಾವಿವಾಗ ರಿಟರ್ನ್ ಹೋಗ್ತಿದ್ದೇವೆ ಬ್ಯಾಂಗ್ಳೂರ್ಗೆ. ಎಷ್ಟು ಗಂಟೆ ಹೊರಟದ್ದು ನಾವು? ನನಗೀಗ 11:30ಗೆ ಹೊರಟ್ರೆ ನೋಡ ಎಷ್ಟು ಗಂಟೆ ರೀಚ್ ಆಗ್ತೀವಿ ಅಂತ. ಆಲ್ ದ ವೇ ಇಲ್ಲಿ ಮ್ಯಾಂಗೋಸ್ ಮಾವಿನ ಹಣ್ಣು ತಗೊಳ್ಳಿಕ್ಕೆ ತುಂಬಾ ಪ್ಲೇಸಸ್ ಅಲ್ಲಿ ನೋಡಿದ್ವಿ. ಅಲ್ಲಿ ರಾಶಿ ಹಾಕಿದ್ರು ಮಾವಿನ ಹಣ್ಣು. ಆ್ಯಂಡ್ ಸೇಲಮಲ್ಲಿ ಲೆದರ್ ಐಟಮ್ಸ್ ತುಂಬ ಒಳ್ಳೆ ಸಿಗ್ತದಂತೆ. ನೋಡ ಇಲ್ಲೊಂದು ಫೋರ್ಟ್ ಕಾಣಿಸ್ತಾ ಇದೆ, ನಮಕ್ಕಲ್ ಫೋರ್ಟ್. This looks like very old temple. Entrance to the
ಲಂಚ್ಗಂತ ಒಂದು ಹೋಟೆಲ್ ಹತ್ರ ನಿಲ್ಲಿಸಿದ್ವಿ, ರಾಶಿಕಾಸ್. ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು ಫುಡ್ ಎಲ್ಲ. ನಾನ್ ವೆಜ್ ಹೋಟೆಲ್. ಆ್ಯಂಡ್ ನಾವೊಂದು ಪನ್ನೀರ್ ಡಿಶ್ ಟ್ರೈ ಮಾಡಿದ್ವಿ, ಜಪಾನ್ ಪನ್ನೀರ್ ಅಂತ. ಇಟ್ ವಾಸ್ ವೆರಿ ಟೇಸ್ಟಿ ಆ್ಯಂಡ್ ವಿ ಹ್ಯಾಡ್ ಫ್ರೈಡ್ ರೈಸ್ ಆ್ಯಂಡ್ ದೇ ಹ್ಯಾಡ್ ಮಟನ್ ಬಿರಿಯಾನಿ, ಚಿಕನ್ ಐಟಮ್ಸ್ ಆ್ಯಂಡ್ ಪರೋಟ. ಇಟ್ ವಾಸ್ ಗುಡ್. ಈ ಪಾನ್ ಬೀಡ ಮಾತ್ರ ಓಕೆ ಇತ್ತು. ಗೈಸ್, ನಾವು ಲಂಚ್ ಮಾಡಿ ಬರೋಕ್ಕೆ 4 o'clock ಆಗಿತ್ತು. ಆನ್ ದ ವೇ ಇಲ್ಲಿ ಸೇಲಮಲ್ಲಿ ಫುಲ್ ರೋಡ್ ಸೈಡ್ ಎಲ್ಲ ಮ್ಯಾಂಗೋ ಸೇಲಿಗೆ ಇರ್ತಾರೆ. ಸೊ ನಾವು ಸ್ವಲ್ಪ ಮ್ಯಾಂಗೋಸ್ ಎಲ್ಲ ತಗೊಂಡು ಹೊರಟ್ವಿ. ಆ್ಯಂಡ್ ಆಲ್ಸೋ ಜಂಬು ನೇರಳೆ ಹಣ್ಣು ಅದು ಕೂಡ ತುಂಬಾ ಇತ್ತು ಇಲ್ಲಿ, ಕೆಜಿಗೆ 200 ಅಂತ. ಸೊ ಅದು 1 kg ತಗೊಂಡು ಇವಾಗ ಹೊರಡ್ತಾ ಇದ್ದೀವಿ. ನೆಕ್ಸ್ಟ್ ಸ್ಟಾಪ್ ಎಲ್ಲಿಗೆ? ಮನೆಗೆ. ಸೊ ನೆಕ್ಸ್ಟ್ ಸ್ಟಾಪ್ ಮನೆಗೆ. ಬಾಯ್. 8 o'clock. ಹೋಪ್ಫುಲಿ ವಿ ವಿಲ್ ರೀಚ್ ಬೈ 8 o'clock. ಯಾ, ಬಾಯ್. ನನಗೆ ಹೀಗೆ ಎಲ್ಲಾದರೂ ಟ್ರಾವೆಲ್ ಮಾಡುವಾಗ ಆಕಾಶದ್ದು, ಸ್ಕೈದು ಫೋಟೋಸ್, ವೀಡಿಯೋಸ್ ಮಾಡೋದನ್ನ ತುಂಬಾ ಇಷ್ಟ. ಆ್ಯಂಡ್ ನೋಡಿ, ಫುಲ್ ಕ್ಲೌಡಿಯಾಗಿ ತುಂಬ ಚೆನ್ನಾಗಿತ್ತು ವೆದರ್. ಸ್ಮೂತ್ ರೈಡ್ ಫೀಲ್ ಆಯಿತು. ಗೈಸ್, ವಿ ರೀಚ್ ಬ್ಯಾಂಗ್ಳೂರ್. 7:40 ಆಗಿದೆ. ನಾಟ್ 7:40, 7:50 ಆಗಿದೆ. ನಾವೀಗ ಕ್ವಿಕ್ ಕಾಫಿ ಬ್ರೇಕಿಗೆ ರಾಮೇಶ್ವರಂ ಕೆಫೆ ಹೋಗ್ತಿದ್ದೀವಿ, ಎಲೆಕ್ಟ್ರಾನಿಕ್ ಸಿಟಿದು. ಹಾಯ್ ಅಗಸ್ತ್ಯ ಫುಲ್ ನಿದ್ದೆ ಗೈಸ್. ಮಧ್ಯಾಹ್ನ ಮಲಗಿದವ, ಈಗ ಎದ್ದ ಈವ್ನಿಂಗ್ ಆಗುವಾಗ. ಈ ರಾಮೇಶ್ವರಂ ಕೆಫೆ ಎಂಟರ್ ಆಗುವಾಗಲೇ ನಿಮಗೆ ಫುಲ್ ಸಾಂಬ್ರಾಣಿದ್ದು ಪರಿಮಳ ಬರುತ್ತೆ. ಆ್ಯಂಡ್ ಇಲ್ಲಿ ನೋಡಿ ಕ್ಯೂಟ್ ಗಣಪತಿ, ಒಂಥರ ಡಿವೈನ್ ಫೀಲ್ಸ್. ಅಲ್ಲಿ ಲೈವ್ ಮ್ಯೂಸಿಕ್ ಪ್ಲೇ ಆಗ್ತಾ ಇತ್ತು. ಆ್ಯಂಡ್ ಇಲ್ಲಿ ನೋಡಿ ವೆಂಕಟರಮಣ ಸ್ವಾಮಿಯವರದೊಂದು ಮೂರ್ತಿ ಆ್ಯಂಡ್ ಅಮ್ಮನವರ ಮೂರ್ತಿ. ಒಂಥರ ಡಿಫ್ರೆಂಟ್ ಫೀಲ್ ಈಗ ರಾಮೇಶ್ವರಂ ಕೆಫೆ. ನೋಡಿ ಲೈವ್ ಮ್ಯೂಸಿಕ್ ಪ್ಲೇ ಮಾಡ್ತಿದ್ದಾರೆ. ಇಲ್ಲಿಗೆ ಬಂದಮೇಲೆ ಅನ್ನಿಸ್ತು ನನಗೆ ನೆಕ್ಸ್ಟ್ ಟೈಮ್ ಇನ್ನೊಂದ್ಸಲ ಬರಬೇಕು. ಹೊರಗಡೆ ಒಳ್ಳೆ ಮಳೆ ಬರ್ತಾ ಇರಬೇಕು ಆ್ಯಂಡ್ ಇಲ್ಲಿ ಲೈವ್ ಮ್ಯೂಸಿಕ್ ಆ್ಯಂಡ್ ಒಂದು ಒಳ್ಳೆ ಫಿಲ್ಟರ್ ಕಾಫಿ, ಒಂದು ಒಳ್ಳೆ ಈವ್ನಿಂಗ್ ಸ್ಪೆಂಡ್ ಮಾಡಿದಾಗ ಆಗುತ್ತೆ ಆವಾಗ. ಮಕ್ಕಳಿಗಂತೂ ಇಲ್ಲಿ ತುಂಬ ಖುಷಿ ಆಗ್ಬೋದು. ಇಲ್ಲಿ ದನಕರು ಇದೆ ಆ್ಯಂಡ್ ಅಲ್ಲಿ ಆದಿಯೋಗಿ ಸ್ಟ್ಯಾಚು ಇದೆ. ತುಂಬಾ ಪ್ಲೇಸ್ ಇದೆ ಅವರಿಗೆ ರೋಮ್ ಮಾಡಲಿಕ್ಕೆ. ಗೈಸ್, 9:45 ಫೈನಲಿ ವಿ ರೀಚ್ಡ್ ಹೋಮ್ ಆ್ಯಂಡ್ ಆನ್ ದ ವೇ ಸೊ ವಿ ಬಾಟ್ ಮೆನಿ ಮ್ಯಾಂಗೋಸ್ ಆಫ್ ಯು. ಶಾಪಿಂಗ್. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸಿ ಯು ಸೂನ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.